ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಇವತ್ತು ಸ್ವಲ್ಪ ನೆಮ್ಮದಿ ಕಾಣ್ತೀರಿ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಇದೆ. ಜೊತೆಗೆ ಒಂದಷ್ಟು ಧರ್ಮ ಮಾರ್ಗ ಇದೆ. ಮೇಲಿಂದ ಮೇಲೆ ಬೀಳುವಂಥ ಹುಳಿಪೆಟ್ಟಲ್ಲಿ ಇವತ್ತೊಂದಿಷ್ಟು ಮಟ್ಟಿಗೆ ಪರವಾಗಿಲ್ಲಪ್ಪ ಭಗವಂತ ಅನ್ನೋ ತರಹ ಅನುಕೂಲ ಆಗುತ್ತೆ. ಎಲ್ಲಿವರೆಗೂ 11 ಗಂಟೆ 45 ನಿಮಿಷದವರೆಗೂ ಮಾತ್ರ. 11 ಗಂಟೆ 45 ನಿಮಿಷದವರೆಗೂ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅದಾದ ಮೇಲೆ ಆಗುವಂತಹ ಮನಸ್ಸಿಗೆ ಒಂಥರ ಕಿರಿಕಿರಿ ಉಂಟಾಗುತ್ತಲ್ಲ, ಅದಕ್ಕೆ ನೀವು ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ. ಏನೋ ಒಂಥರ ನಿಮ್ಮನ್ನು ಟಾರ್ಚರ್ ಶುರುವಾಗುತ್ತೆ, ಯಾವುದಾದ್ರು ಒಂದು ಹಿಂಸೆ ಶುರುವಾಗುತ್ತೆ, ಯಾವುದೋ ಒಂದು ಕೆಲಸಕ್ಕೆ ಬಾರ್ದಂಥ ರೀತಿ ನಿಮ್ಮನ್ನು ಹಿಂಬಾಲಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನದು ತಂದು ಅಂತ ವಿಶ್ವಾಸ ಇದೆಯಲ್ಲ, ಬಾಂಧವ್ಯ ಇದೆಯಲ್ಲ, ಅದಕ್ಕೊಂದು ಕಡಿವಾಣ ಬೀಳುತ್ತೆ. ಅದಕ್ಕಾಗಿ ಜಾಗ್ರತೆ ಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಯಾರನ್ನು ನಂಬ್ತಿರೋ ಬಿಡ್ತಿರೋ ನಿಮ್ಮ ಜನ್ಮದಾತರನ್ನು ನಂಬರಿ. ನಿಮ್ಮ ಜನ್ಮದಾತರು ಯಾವತ್ತೂ ನಿಮ್ಮ ಯಶಸ್ಸಿಗೆ ಇರ್ತಕ್ಕಂಥದ್ದು. ನಿಮ್ಮ ಯಶಸ್ಸಿಗಾಗಿ ಯಾರಾದರೂ ನಿಲ್ತಾರೆ ಅಂದರೆ ಅದು ತಂದೆ ತಾಯಿ ಬಿಟ್ಟರೆ ಮತ್ತೊಬ್ಬರಿಲ್ಲ ಎಂಬತಕ್ಕಂಥದ್ದನ್ನು ಬಹಳಷ್ಟು ಗಟ್ಟಿಯಾಗಿ ಮನಸ್ಸಲ್ಲಿ ತಂದುಕೊಳ್ಳಿ. ಅವರ ಮಾರ್ಗದರ್ಶನ, ಅವರ ಅನುಭವದ ಮಾತು, ಅವರು ಹೇಗೆ ನಡಿಬೇಕು ಅಂತಾರೋ ಹಾಗೆ ನಡೆದಿದ್ದೇ ಆದರೆ ಜೀವನ ಅತ್ಯಮೂಲ್ಯವಾಗುತ್ತೆ. ಇದನ್ನು ಭಗವಂತ ಒಪ್ತಾನೆ. ಇನ್ನು ಮೇಷರಾಶಿಯವರು ಇವತ್ತಿನ ದಿವಸ ಸಂಧ್ಯಾಕಾಲ 4 ರಿಂದ 6 ಗಂಟೆ 12 ನಿಮಿಷ, 4 ಗಂಟೆಯಿಂದ 6 ಗಂಟೆ 12 ನಿಮಿಷ ಈ ಸಮಯದಲ್ಲಿ ವಾಹನಗಳಲ್ಲಿ ಓಡಾಡುವಾಗ, ಯಾವುದಾದ್ರು ಕಾಗದ ಪತ್ರಕ್ಕೆ ಸಹಿ ಹಾಕುವಾಗ, ಯಾರೊಂದಿಗೆ ಏನಾದರೂ ವ್ಯವಹಾರಗಳು ಮಾಡುವಾಗ, ಯಾರೂ ನೋಡ್ತಿಲ್ಲ ಬಿಡಪ್ಪ, ರಹಸ್ಯವಾಗಿ ನಾವೇನೋ ಮಾಡ್ತಾಯಿದ್ದೀವಿ, ನಮಗೆ ಇದರಿಂದ ಅನುಕೂಲ ಕಾಣ್ಬೋದು ಅಂದರೆ ಸಾಧ್ಯ ಇಲ್ಲ. ಅದು ಮತ್ತೊಬ್ಬರ ಗಮನದಲ್ಲಿರುತ್ತೆ, ನಿಮಗೆ ತೊಂದರೆ ಆಗುತ್ತೆ, ಜೋಪಾನ ಬೇಕಾಗುತ್ತೆ. ಇಲ್ಲೂ ಸಹಿತ ನೀವು ಎಚ್ಚರಿಕೆಯ ನಡೆ ಇರಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು. ಯೋಗ ಫಲಗಳ ಬಹಳಷ್ಟು ಚೆನ್ನಾಗಿದೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಅದರಲ್ಲೂ ಸರಿಸುಮಾರು 11 ಗಂಟೆಯಿಂದ 6:20 ತನಕ, 11 ರಿಂದ 6:20 ಬಹಳ ಅದ್ಭುತವಾದ ಕಾಲ. ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ, ನಿಮ್ಮ ಯೋಜನೆ ಎಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಕಾಲ. ಈ ಸಮಯದಲ್ಲಿ ನಿಮ್ಮ ಹಣ ಹೂಡಿಕೆ ಮಾಡತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು, ಏನಾದರೂ ಒಂದು ಕೆಲಸ ಕಾರ್ಯ ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು, ಅಥವಾ ಯಾವುದಾದ್ರೂ ಒಂದು ವಿಚಾರಕ್ಕೆ ಚಾಲಿರ್ತಕ್ಕಂಥದ್ದು ಎಲ್ಲವೂ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನವೇ ಸರಿ. ಆದರೆ ಇವತ್ತಿನ ದಿವಸ ನಿಮ್ಮ ಆಲೋಚನೆಗೆ ತಕ್ಕಾಗಿ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು, ಅನುಭವಸ್ಥರು ಅಥವಾ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವರು ಇವರೆಲ್ಲರ ಸಹಕಾರ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ನೀವು ನಂಬಿರ್ತಕ್ಕಂಥ ದೇವಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಾಧ್ಯವಾದರೆ ಉತ್ತರಾಭಿಮುಖವಾಗಿ 2 ಹೆಜ್ಜೆ ಹಾಕಿ ನಂತರ ನಿಮ್ಮ ಪ್ರಯಾಣವನ್ನು ಬೆಳೆಸಿ. ಇದರಿಂದ ವೃಷಭ ರಾಶಿಯವರು ಅಧಿಕವಾದಂತಹ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯೋಜನೆಗಳನ್ನು ಸರಿಯಾಗಿ ಆಲೋಚಿಸಬೇಕು. ಹಾಗೆ ಏನೇ ಮಾಡಬೇಕಾದರೂ ಒಂದು ಒಳ್ಳೆಯ ಮನಸ್ಸಿನಿಂದಲೇ ಮಾಡಬೇಕು. ತೃಪ್ತಿಕರವಾದಂಥ ಬದುಕು ನಿಮಗಾಗಬೇಕಾದ್ರೆ, ನೀವು ನಂಬಿರ್ತಕ್ಕಂಥ ದೈವ ನಿಮಗೆ ಅನುಗ್ರಹ ಕೊಡಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಇವತ್ತು ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಹಸಿದ ವ್ಯಕ್ತಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸಿ, ನಿಮ್ಮ ಕೈಲಾದರೆ ಇನ್ನೊಬ್ಬರ ಜೀವನಕ್ಕೆ ಒಂದಷ್ಟು ಬೆಳಕನ್ನು ತೋರಿಸಿ. ಇದರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಹಾಗೆ ಸಮಸ್ಯೆ ಕಷ್ಟ ಇಲ್ಲದ ಪರಿಸ್ಥಿತಿ ಯಾರಿಗೂ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂಥರ ಕಷ್ಟ, ಒಂದಲ್ಲ ಒಂಥರ ಚಿಂತನೆ ಇದೆ. ಹಾಗೆ ಇವತ್ತು ನಿಮಗೂ ಸಹಿತ ಎದುರಾಗ್ಬೋದು. ಅದು ಯಾವಾಗ? ಮಧ್ಯಾಹ್ನ 1 ಗಂಟೆ 12 ನಿಮಿಷದಿಂದ 4:12 ನಿಮಿಷದ ಒಳಗಾಗಿ ಈ ಸಮಯದಲ್ಲಿ ಬಂದೋರುವಂಥ ಕಷ್ಟಗಳಿಗೆ ಅದಕ್ಕೆ ಸಾಕಷ್ಟು ಹೊತ್ತು ಇರುತ್ತೆ ಅಂತಲ್ಲ, ಆಗಿಂದಾಗಲೇ ದೂರ ಆಗುತ್ತೆ. ಆದರೆ ಬರುವ ಕಷ್ಟವನ್ನು ತಡೆಯೋ ಶಕ್ತಿ ಬೇಕು. ಭಗವಂತ ಎಂಥದೇ ಕಷ್ಟ ಕೊಡು, ತಡೆಯೋ ಶಕ್ತಿ ಕೊಡಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡಿ. ಅದರಲ್ಲೂ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರ ಪಠನೆ ಮಾಡಿ. ಶಿವಮಂತ್ರವನ್ನು ನೀವು ಪಠಿಸ್ತಾ ಇದ್ದರೆ ಎಂತಹ ಬೆಟ್ಟದಂಥ ಕಷ್ಟ ಬಂದರೂ ಖಂಡಿತ ದೂರ ಆಗುತ್ತೆ. ಹಾಗಾಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರ ಇವತ್ತು ಮಿಥುನ ರಾಶಿಯವರಿಗೆ ವಿಶೇಷವಾದಂಥ ಬಲವನ್ನು ಕೊಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಮನಸ್ಸು ಯಾವುದಕ್ಕೂ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಮನಸ್ಸೇ ಒಂಥರ ಕಡಿವಾಣ ಹಾಕ್ತಾ ಇದೆ. ನಿಮ್ಮ ಮನಸ್ಸು, ನಿಮ್ಮ ಪರಿಸ್ಥಿತಿ, ನಿಮ್ಮ ಸುತ್ತಮುತ್ತ ಪರಿಸರ ನೀವು 1 ಹೆಜ್ಜೆ ಮುಂದೆ ಹಾಕಿದ್ರೆ 4 ಹೆಜ್ಜೆ ಹಿಂದಕ್ಕೆ ಕರ್ಕೊಂಬರುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಆರೋಗ್ಯ, ನಿಮ್ಮ ಉಸಿರಾಟ ಪ್ರಕ್ರಿಯೆ, ಹೃದಯಕ್ಕೆ ಸಂಬಂಧಪಟ್ಟದ್ದು, ಶೀತ, ನೆಗಡಿ, ಕೆಮ್ಮು ಯಾವುದೋ ಒಂದು ರೀತಿ ನಿಮ್ಮನ್ನು ಹಿಂಸಿಸ್ತಕ್ಕಂಥದ್ದು. ಒಟ್ಟಾರೆ ನಿಮ್ಮ ಮುಖದ ವರ್ಚಸ್ಸು ಹೀಗೆಲ್ಲ ಹಾಕಿ ಕಾಣಬೇಕು, ನಾನು ಚೆನ್ನಾಗಿ ಕಾಣಬೇಕು ಅಂದರೆ ಏನೆಲ್ಲ ರೆಡಿಯಾಗಿ ಒಳ್ಳೆ ವಸ್ತ್ರಗಳನ್ನು, ಸಮವಸ್ತ್ರಗಳನ್ನು ಹಾಕ್ಕೊಳ್ಳಿ. ಆದರೂ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಹೇಳುತ್ತೆ, ನಾನು ಹಾಕಿರೋ ಬಟ್ಟೆ ಆಗಲಿ, ನಾನಿರೋ ರೀತಿ ಆಗಲಿ, ನನ್ನ ಅಲಂಕಾರ ಆಗಲಿ ಇದು ಸರಿ ಹೋಗ್ತಿಲ್ಲ ಅಂತ.
ನಿಮ್ಮ ಒಳಮನಸ್ಸನ್ನು ನೀವು ತೃಪ್ತಿಪಡಿಸೋಕ್ಕೂ ಆಗಲ್ಲ. ಅಂಥ ಪರಿಸ್ಥಿತಿ ಇವತ್ತು ಕರ್ಕಾಟಕ ರಾಶಿಯವರಿಗೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಒಂದು ಅದ್ಭುತವಾದಂಥ ಕಾಲನೂ ಇವತ್ತಿದೆ. ಇವತ್ತು ನೀವೇನು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ಯೋಗಫಲ ಸರಿಸುಮಾರು 4 ಗಂಟೆ 13 ನಿಮಿಷದಿಂದ ಸರಿಸುಮಾರು 7-12ರವರೆಗೂ ಬಹಳ ಅದ್ಭುತವಾದ ಕಾಲ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯಾನುಸಾರ ಒಂದಷ್ಟು ದಾನ ಧರ್ಮಾದಿಗಳನ್ನು, ಒಂದಷ್ಟು ನೈಜವಾದಂಥ ರೀತಿ ಕೆಲಸಗಳನ್ನು, ಹಾಗೆ ಸಮಾಜ ಮೆಚ್ಚುವಂಥ ಕಾಯಕಕ್ಕೆ ನೀವು ಮುಂದಾಗುವುದನ್ನು ಮಾಡಿದ್ರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತು ಗೋ ಪ್ರಾರ್ಥನೆ ಮಾಡಿ. ವಿಶ್ವಮಾತೆ ಗೋಮಾತೆ ಆದ್ದರಿಂದ ಆ ಗೋವನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಯಶಸ್ಸನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಾರದ ಈ ಶುಭ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದು ಮಾರ್ಗದರ್ಶಕರಿಗೆ ಒಂದಷ್ಟು ಗೌರವ ಸ್ಥಾನಮಾನವನ್ನು ಕೊಡಿ. ಒಂದು ಗುರು ಎಲ್ಲಿದ್ದಾರೋ ಅಥವಾ ಗುರುಗಳ ಸ್ಥಾನ ಎಲ್ಲಿದೆಯೋ ಅಥವಾ ಗುರುಗಳ ವಿಶೇಷವಾದಂಥ ಸಾನ್ನಿಧ್ಯ ಎಲ್ಲಿದೆಯೋ ಅಲ್ಲಿಗೆ ಹಳದಿ ಕಲರ್ ಪುಷ್ಪ, ಒಂದು ಹಳದಿ ಕಲರ್ ವಸ್ತ್ರ, ಒಂದಷ್ಟು ಗಂಧ, ಕುಂಕುಮ, ಕಡಲೆಕಾಳು ಅಥವಾ ಒಂದಿಷ್ಟು ಬೆಲ್ಲ ಅಥವಾ ಒಂದಿಷ್ಟು ಕೆಂಪು ಕಲ್ಸಕ್ಕರೆ ಇಂಥದ್ದನ್ನು ಅಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ನೀವೇನೂ ಕೊಡಲಿಕ್ಕಾಗದಿದ್ರೂ ಬೇಡ, ಆ ಸಾನ್ನಿಧ್ಯದಲ್ಲಿ ಹೋಗಿ ಒಂದು 5-10 ನಿಮಿಷ ಒಂದಷ್ಟು ಕೂತ್ಕೊಂಡು ಒಂದು ಗುರು ಪ್ರಾರ್ಥನೆ ಮಾಡಿ. ಗುರು ದತ್ತಾತ್ರೇಯರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಔದುಂಬರ ವೃಕ್ಷದ ಹತ್ರ ಬಂದು ಅಲ್ಲಿ ಗುರು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಲಾಭವಿದೆ. ಸಿಂಹರಾಶಿ ಸಿಂಹಲಗ್ನ ಸಾಮಾನ್ಯಕ್ಕೆ ಯಾರೊಂದಿಗೂ ತಲೆ ಬಗ್ಸಿ ನಿಲ್ಲಲ್ಲ. ಏನೇ ಮಾತಾಡಿದ್ರು ಏತಿ ಅಂದರೆ ಪ್ರೇತಿ ಅಂತಾರೆ. ಸಿಂಹರಾಶಿಯವರ ಗುಣ ಹೇಗಿರುತ್ತೆ ಅಂದರೆ ತಪ್ಪನ್ನು ಸಹಿತ ಸಮರ್ಥಿಸಿಕೊಂಡು ಅದನ್ನು ಸರಿಪಡಿಸುವಂಥ ಗುಣ ಇರುತ್ತೆ. ಹಾಗೆ ಸಿಂಹರಾಶಿಯವರು ಏನಪ್ಪ ಅಂದರೆ ಯಾವತ್ತೂ ಲೀಡರ್ಶಿಪ್ ಮೇಂಟೈನ್ ಮಾಡ್ತಾರೆ. ಸಿಂಹರಾಶಿಯವರು ಒಂದು ಹೆಣ್ಣು ಸಿಂಹರಾಶಿ ಆದರೂ ಇಡೀ ಮನೆತನವನ್ನು ಜವಾಬ್ದಾರಿ ಹೊರುವಂಥ ಶಕ್ತಿ ಒಬ್ಬ ಹೆಣ್ಣು ಮಗಳಿಗಿರುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾವತ್ತೂ ಅವರ ಪ್ರತಿಭೆ, ಅವರ ಒಂದು ಆಲೋಚನೆ, ಅವರ ಚಿಂತನೆ, ಅವರ ಕಾಸ್ಟ್ಯೂಮು, ಅವರ ವಸ್ತ್ರ, ಅವರ ಅಲಂಕಾರ ಎಲ್ಲವೂ ಸಹಿತ ವಿಭಿನ್ನ. ಅಂದರೆ ಸಭೆ ಸಮಾರಂಭದಲ್ಲೋದರೂ ಸೆಂಟರ್ ಆಫ್ ಅಟ್ರಾಕ್ಷನ್ ಎಲ್ಲರೂ ಅವ್ರು ನೋಡಬೇಕು. ಅಂತಹ ಮನಸ್ಥಿತಿ ಉಳ್ಳಂಥವ್ರು ಸಿಂಹರಾಶಿಯವರು ಆಗ್ತಾರೆ. ಹಾಗೆ ಸಿಂಹರಾಶಿಯವರಿಗೆ ಇವತ್ತು ಅಂತಹ ಅದ್ಭುತವಾದಂಥ ಫಲ ಇದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನೀವು ಯಾವುದೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ಅದರಿಂದ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಹಾಗೆ ಇವತ್ತು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದಷ್ಟು ಕಡಲೆಕಾಳು ಬೆಲ್ಲ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ತದನಂತರ ಆಚೆ ಹೊರಡಿ ಹೆಚ್ಚಿನ ಲಾಭವನ್ನು ತಾವು ಖಂಡಿತ ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಜವಾಬ್ದಾರಿಗಳು ಸಾಕಷ್ಟು ಇದೆ. ಬೆಟ್ಟದಷ್ಟು ಜವಾಬ್ದಾರಿ ಇದ್ದರೂ ಕೆಲವೊಂದು ಕಡೆ ಮನಸ್ಸನ್ನು ಬೇರೊಂದು ಕಡೆ ಹರಿಬಿಡ್ತಾ ಇರ್ತೀರಿ. ನಿಮ್ಮದೇ ಆದಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಕಷ್ಟ ಇದ್ದರೂ ಇನ್ನೊಬ್ಬರ ಕಷ್ಟಕ್ಕೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಹೋಗುವಂಥ ಗುಣ ನಿಮ್ಮದು. ಗುಣ ಇದೆ, ಚೆನ್ನ, ತಪ್ಪಲ್ಲ. ಆದರೆ ನಮ್ಮ ಎಲೆಯಲ್ಲೇ ಸಾಕಷ್ಟು ಇದ್ದುಕೊಂಡು ಇನ್ನೊಬ್ಬರ ಎಲೆಯನ್ನು ನಾವು ನೋಡಿ ಅಲ್ಲೇನೋ ಸರಿಪಡಿಸ್ತೀವಿ ಅಂತ ಹೋಗೋದು ಅದು ಮೂರ್ಖತನವೂ ಆಗುತ್ತೆ. ಆದರೆ ಕನ್ಯಾರಾಶಿಯವರು ಇವತ್ತು ಎಚ್ಚೆತ್ತುಕೊಳ್ಬೇಕು. ಇವತ್ತು ಕನ್ಯಾರಾಶಿಯವರಿಗೆ ಅದ್ಭುತವಾದಂಥ ಕಾಲ ಇದೆ. ಆದರೆ ಮೊದಲು ನಿಮ್ಮೊಳಗಿರುವಂಥ ಕಷ್ಟಗಳನ್ನು, ನಿಮ್ಮ ಪರಿಸರದಲ್ಲಿ ಆಗ್ತಿರ್ತಕ್ಕಂಥ ತೊಂದರೆಗಳನ್ನು, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ನೀವು ಸರಿಪಡಿಸ್ಕೊಳ್ಳಿ. ಅದಾದ ನಂತರ ತಾವು ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಿ. ಇವತ್ತು ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 6:20 ತನಕ, 12ರಿಂದ 6:20 ತುಂಬ ದೊಡ್ಡದಾದಂಥ ಸಮಯ. ಈ ಸಮಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಬೇಕು ಬೇಡಗಳಿರುತ್ತೆ, ಸರಿ ತಪ್ಪುಗಳಿರುತ್ತೆ, ಜೊತೆಗೆ ತಿಳುವಳಿಕೆ ಹೇಳೋರು ಇರ್ತಾರೆ, ನಿಮ್ಮ ಬಗ್ಗೆ 4 ಥರ ಮಾತಾಡೋರು ಇರ್ತಾರೆ. ಇವರೆಲ್ಲರ ಮಧ್ಯದಲ್ಲಿ ನಿಮ್ಮ ಪಯಣ ಇರುತ್ತೆ. ನಿಮ್ಮ ಪಯಣ ಭಾಳ ಜೋಪಾನ ಇರಬೇಕಾಗತ್ತೆ. ಇವತ್ತು ಯಾರೊಬ್ಬರ ಕಷ್ಟಕ್ಕಾದರೂ ಸ್ಪಂದಿಸೋ ಗುಣ ನಿಮ್ಮದಿರ್ಬೋದು ನಿಜ, ಆದರೆ ಅದರ ಮಧ್ಯದಲ್ಲಿ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ. ಸಮಸ್ಯೆಗೆ ತುತ್ತಾಗಬೇಡಿ, ಎಚ್ಚರಿಕೆಯಿಂದ ಇರಿ. ಜೊತೆಗೆ ಯಾರೊಬ್ಬರನ್ನಾದರೂ ಸಹಿತ ಗೌರವಿಸಿ, ಯಾರೊಬ್ಬರ ಮಾತನ್ನು ಸಹಿತ ಆಲಿಸಿ, ಸರಿ ಅನ್ಸದ್ದನ್ನು ಮಾತ್ರ ಮುಂದುವರಿಸಿ. ಆಗಷ್ಟೇ ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಾರದ ಈ ಶುಭ ದಿನ ಗುರುವಿನ ಹಾಗೂ ಶನೇಶ್ಚರನ ಹಾಗೂ ಬುಧನ ಅನುಗ್ರಹ ಇದೆ. ಈ 3 ಗ್ರಹಗಳು ಸಹಿತ ಇವತ್ತಿನ ದಿವಸ ತುಲಾರಾಶಿಯವರಿಗೆ ಹೆಚ್ಚು ಕೆಲಸ ಆಗುತ್ತೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದಷ್ಟು ಮಟ್ಟಿಗೆ ತಲೆಬಗ್ಸಿ ಮಾತಾಡ್ತಕ್ಕಂಥದ್ದು. ಅಂದರೆ ಎಲ್ಲವೂ ಸಹಿತ ತಲೆ ಎತ್ತೇ ನಿಂತು ಮಾತಾಡೋಕ್ಕಾಗೋದಿಲ್ಲ. ತಲೆಬಗ್ಸಿ ಸಮಾಜದಲ್ಲಿ ಒಂದು ಸ್ಥಾನಮಾನದಲ್ಲಿದ್ದು ಇನ್ನಷ್ಟು ಅಧಿಕವಾದಂಥ ಲಾಭವನ್ನು ಕಂಡು ಒಳ್ಳೆಯ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇವತ್ತು ಯಾವುದೇ ಕಷ್ಟಗಳಿರಲಿ, ಕಷ್ಟ ಅಂತ ಬಂದಾಗ ಒಂದು ಪರಿಹಾರ ಬೇಕು. ಆದರೆ ಇವತ್ತು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು, ಅದು ನಿಮ್ಮ ಆರೋಗ್ಯದ ಕಡೆ. ಯಾಕೆಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ, ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ, ಅಥವಾ ಹಿಂದೆ ಬೆನ್ನಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ, ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಇಂತಹ ತೊಂದರೆಗಳಿಂದ ತಾವು ಮುಕ್ತರಾಗಬೇಕಾದ್ರೆ ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಅಂಗೈಯಲ್ಲಿ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗಿಬೇಕು. ತೆಗೆದಂತಹ ಆ ಉಪ್ಪನ್ನು ಹತ್ತಿರದಲ್ಲಿ ಎಲ್ಲಾದರೂ ಒಂದು ತೆಂಗಿನ ಮರ ಇದ್ದರೆ ಆ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು. ಒಂದು
ಉಪ್ಪು ತೆಂಗಿನ ಮರದ ಬುಡಕ್ಕೆ ಹಾಕೋದ್ರಿಂದ ಆ ಮರ ಸಮೃದ್ಧಿ ಆಗುತ್ತೆ. ನಿಮ್ಮೊಳಗಿರುವಂಥ ದೃಷ್ಟಿದೋಷ ದೂರ ಆಗುತ್ತೆ. ಇವತ್ತು ಸಂಭವಿಸುವಂತಹ ತೊಂದರೆ ತಾಪತ್ರೆಗಳಿಂದ ಬೇಗ ಮುಕ್ತರಾಗ್ತೀರಿ. ಜೊತೆಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಲಾಭ ಇದೆ. ಹಾಗೆ ತುಂಬ ದೊಡ್ಡದಾದಂಥ ಜವಾಬ್ದಾರಿ ಅಥವಾ ಇನ್ನಷ್ಟು ಕೆಲಸದಲ್ಲಿ ಉನ್ನತ ಸ್ಥಾನ ಅಥವಾ ನಿಮ್ಮನ್ನು ಪ್ರಶಂಸೆಗೆ ಒಳಪಡಿಸ್ತಕ್ಕಂಥದ್ದು, ನೀವು ಮಾಡಿರುವಂಥ ಕೆಲಸಗಳನ್ನು ಗೌರವಿಸ್ತಕ್ಕಂಥದ್ದು, ಕೆಲಸಕ್ಕೆ ಒಂದು ಉನ್ನತವಾದಂಥ ಸ್ಥಿತಿಗತಿಯನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಇಷ್ಟೆಲ್ಲ ಯೋಗ ಇದ್ದಾಗ ನಿಮ್ಮ ಹಳೆಯ ದಿನಗಳನ್ನು, ನಿಮ್ಮ ಬಾಲ್ಯದಲ್ಲಿ ಕಳೆದ ದಿನಗಳನ್ನು ಅಥವಾ ನೀವು ಹಾಕಿದಂಥ ಹೆಜ್ಜೆಯನ್ನು ಅಥವಾ ಆ ಸಮಯದಲ್ಲಿ ನಿಮಗೆ ಯಾರು ಸಹಾಯ ಮಾಡಿದ್ದಾರೆ ಅನ್ನೋದನ್ನು ಇದನ್ನು ಮರಿಬಾರ್ದು. ಇದನ್ನು ಮರಿದೀರಾ ಜೊತೆಲಿಟ್ಕೊಂಡು ನೀವು ನಡೆದಿದ್ದೇ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ. ನಂದು ತಂದು ಎಂಬತಕ್ಕಂಥದ್ರ ಆಲೋಚನೆ ಮಾಡಿ. ಆದರೆ ಪ್ರಯಾಣ ಕಾಲದಲ್ಲಿ ಮಾತ್ರ ಜಾಗೃತರಾಗಿರಿ. ವ್ಯಾಪಾರ ಮಾಡುವಾಗ ಯೋಚನೆ ಮಾಡಬೇಕು. ಎಲ್ಲ ಕೆಲಸಗಳಲ್ಲೂ ಒಂದಷ್ಟು ಸೇಫ್ಟಿ ಇರುತ್ತೆ. ಆದರೆ ನೀವು ಪ್ರಯಾಣ ಬೆಳೆಸುವಾಗ ಮಾತ್ರ, ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದರೆ ಡ್ರೈವಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಜಾಗೃತರಾಗಿರಬೇಕು. ಯಾಕೆಂದರೆ ಇವತ್ತಿನ ನಿಮ್ಮ ವ್ಯವಹಾರ, ಇವತ್ತಿನ ನಿಮ್ಮ ಡ್ರೈವಿಂಗು ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಸಣ್ಣ ಸಣ್ಣ ವಿಚಾರಗಳು ಸಹಿತ ತುಂಬ ದೊಡ್ಡದಾಗಿ ಆಲೋಚನೆ ಮಾಡಬೇಕಾಗತ್ತೆ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ ನೀವು ವ್ಯಾವಹಾರಿಕವಾಗಿ ಏನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಇದಕ್ಕಾಗಿ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಹಾಗೆ ಇವತ್ತಿನ ದಿವಸ ಯಾವುದಾದ್ರು ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ ಒಂಚೂರು ತಿನ್ನಲಿಕ್ಕೆ ಪದಾರ್ಥ ಕೊಟ್ಟು, ಒಂದಷ್ಟು ಹೂವನ್ನು ಹೆಣ್ಮಕ್ಳಿಗೆ ಹೂ ಕೊಡುವಂಥದ್ದು, ಹೆಣ್ಮಕ್ಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಡ್ತಕ್ಕಂಥದ್ದು, ಒಳ್ಳೆ ಹಸನ್ಮುಖಿಯಾಗಿ ನಗನಗ್ತ ಮಾತಾಡುವಂಥ ಕಾಯಕಕ್ಕೆ ನೀವು ಮುಂದಾದರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿ, ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥವರ ಚಿಂತನೆ ಬಹಳ ಅದ್ಭುತವಾದಂಥದ್ದು. ತಾಳ್ಮೆಯಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕು, ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮಹದಾಸೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನಿಸ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಏನು ಮಾಡಿದ್ರೂ ನಾನು ಅಭಿವೃದ್ಧಿ ಆಗ್ತಿಲ್ಲ, ಏನು ಮಾಡಿದ್ರೂ ನಾನು ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅಥವಾ ನಾನು ಏನು ಮಾಡಿದ್ರೂ ಈ ಸಮಾಜ ನನ್ನ ಒಪ್ಕೊಳ್ತಾ ಇಲ್ಲ, ಅಥವಾ ನನ್ನ ಮನೆಯಲ್ಲಿರ್ತಕ್ಕಂಥವ್ರು ಸಹಿತ ನನಗೊಂದು ಸ್ಥಾನಮಾನ ಕೊಡ್ತಿಲ್ಲ, ಒಂದು ಗೌರವಿಸ್ತಾ ಇಲ್ಲ, ಅಥವಾ ನಾನು ಇನ್ನೆಷ್ಟು ಶ್ರಮಿಸ್ಬೇಕಪ್ಪ, ನನ್ನ ಶ್ರಮಿಸಿ ಸಾಕಾಗ್ಬಿಟ್ಟಿದೆ ಈ ಜೀವನ ಅನ್ನೋಂಥವ್ರಿಗೂ ಒಂದಷ್ಟು ಬೆಳಕಿನ ಸನ್ನಿವೇಶಗಳು ಹತ್ತಿರದಲ್ಲ ಇದೆ. ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ನೀವು ಕಷ್ಟಗಳನ್ನೇ ನೋಡಿದರೆ, ಕಷ್ಟಗಳನ್ನು ದಾಟಿ ಒಳಿತನ್ನು ನೋಡುವಂಥ ಕಾಲ ಇನ್ನೇನು ಸನ್ನಿಹಿತವಾಗ್ತಾ ಇದೆ. ಅದರ ಮಧ್ಯದಲ್ಲಿ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡ್ತಾ ಸರಿಯಾದ್ದನ್ನು ಆಲೋಚನೆ ಮಾಡಿ ಒಳ್ಳೆ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಇನ್ನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 1:45, 12ರಿಂದ 1:45 ಮಧ್ಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದು ಎಚ್ಚರಿಕೆಯಿಂದ ಇದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಅಂತಹ ಅದ್ಭುತವಾದಂಥ ಕಾಲಧರ್ಮ ಸಹಿತ ಇವತ್ತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ಆಲೋಚನೆ ಮಾಡ್ತಕ್ಕಂಥ ರೀತಿ, ನಡೀತಕ್ಕಂಥ ಹಾದಿ, ಎಲ್ಲೋ ಒಂದು ಕಡೆ ಮನಸ್ಸು ಬಹಳ ಭಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು, ಯಾವುದೂ ಸಹಿತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥದ್ದು, ಇಲ್ಲಿವರೆಗೂ ಹಾಕಿರ್ತಕ್ಕಂಥ ಹೆಜ್ಜೆ ಬೇರೆ, ಇನ್ನು ಮುಂದೆ ಹಾಕುವ ಹೆಜ್ಜೆ ಬೇರೆ ಅಂತ ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ನಮ್ಮನ್ನು ನಾವು ಸಮರ್ಥಿಸ್ಕೊಳ್ಬೋದು, ಆದರೆ ಅದರ ಹಿಂದೆ ಶ್ರಮನೂ ಆಲೋಚನೆ ಮಾಡಬೇಕು. ಏನು ಬೇಕು ಬೇಡ ಎಂಬತಕ್ಕಂಥದ್ರ ಆಲೋಚನೆ ಮಾಡಬೇಕು. ಸಮಯ ಸರಿ ಇಲ್ದಿದ್ದಾಗ, ಯಾರ ಜಾತಕದಲ್ಲಿ ರಾಹು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಶನಿಯ ವಕ್ರಸ್ಥಾನ, ಹಾಗೆ ಕೆಲವಷ್ಟು ಗ್ರಹಗಳ ದೃಷ್ಟಿಕೋನ ಸಮಂಜಸ ಅಲ್ಲ ಅಂದಾಗ ಹಲವಾರು ಸಮಸ್ಯೆಗಳು ಬರುತ್ತೆ. ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳನ್ನೆಲ್ಲವೂ ಮೈಮೇಲೆ ಎಳ್ಕೋಬೇಕಾಗತ್ತೆ. ನೀವೆಷ್ಟೇ ಗೋಪ್ಯವಾಗಿ ನಾನು ಏನೂ ಗೊತ್ತಿಲ್ಲದಂಥ ರೀತಿ ಬದುಕಬೇಕು ಅಂದ್ಕೊಂಡ್ರೂ ಅದು 4 ಜನಕ್ಕೆ ಗೊತ್ತಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಈ ಸಮಯ ಅಷ್ಟು ಸಮಂಜಸವಾದಲ್ಲ. ಇದಕ್ಕಾಗಿ ದೇವರ ಪ್ರಾರ್ಥನೆ ಬೇಕು, ಒಂದು ದೇವಿಯ ಆರಾಧನೆ ಬೇಕು. ಜಾತವೇದಸೆ ಸೊನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಾಹ ಸರಪರ್ಷತ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ಅಥವಾ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್. ಇದು ನಿಮ್ಮ ಕಷ್ಟ ಅನ್ಸಿದ್ರೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು, ಮನಸ್ಸು ನೆಮ್ಮದಿಯಿಂದಿರ್ತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆ ಒಳಗಾಗ್ತಕ್ಕಂಥದ್ದು, ಭಾಳಷ್ಟು ಜವಾಬ್ದಾರಿಗಳು ಹೆಗಲೇ ಇರ್ತಿದೆಯೇನೋ, ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗ್ತಾ ಇದೆಯೇನೋ, ಮನಸ್ಸಿಗೆ ಮಾನಸಿಕವಾಗಿ ತುಂಬ ಹಿಂಸೆ ಪಡುವ ಪರಿಸ್ಥಿತಿ ಎದುರಾಗ್ತಿದೆಯೇನೋ, ಅದರ ಮಧ್ಯದಲ್ಲಿ ಆರೋಗ್ಯ ಬೇರೆ ಕೈ ಕೊಡ್ತಾ ಇದೆಯೇನೋ, ಹೀಗೆ 1, 2
ಸಮಸ್ಯೆಗಳ ಸೆರೆಮಾಲೆಯನ್ನು ಹೊತ್ತು ಕೂತ್ಕೊಳ್ಳೋ ಪರಿಸ್ಥಿತಿ ಅದು. ಏನೇ ಇರಲಿ ಶ್ರೀನಿವಾಸ, ಬಂದದ್ದೇನೇ ಬರಲಿ ನಿನ್ನ ದಯವೊಂದಿರಲಿನಪ್ಪ ಅಂತ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಬೃಹಸ್ಪತಿಯನ್ನು, ಗುರುಗ್ರಹವನ್ನು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತೀರಿ. ಯಾರು ಏನಂದರೂ ಪರವಾಗಿಲ್ಲ, ನಿಮ್ಮ ನಡೆನಡವಳಿಕೆಗಳಲ್ಲಿ ಮಾತ್ರ ಭಾಳ ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಏನು ಮಾತಾಡಬೇಕಾದರೂ ಆದಷ್ಟು ಮೌನದಿಂದಿದ್ದರೆ ಎಲ್ಲಕ್ಕೂ ಉತ್ತರ ಕೊಡುತ್ತೆ. ಮೌನಂ ಸಮ್ಮತಿ ಲಕ್ಷಣಂ. ನೀವು 100 ಮಾತಾಡೋದು ಒಂದೇ, 1 ಮಾತಾಡೋದು ಒಂದೇ. ಆ 100 ಮಾತಾಡಿ ಇಲ್ಲದ ಸಮಸ್ಯೆ ತಂದುಕೊಳ್ಳೋದಕ್ಕಿಂತ 1 ಮಾತಾಡಿ ಸಮಸ್ಯೆ ಬಂದರೂ ಅದನ್ನು ಒಂದಿಷ್ಟು ದಾರಿ ಹುಡುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರಗಳನ್ನು ಮಾಡುವಾಗ, ಕೊಟ್ಟು ತೆಗೆದುಕೊಳ್ಳುವಾಗ, ಲೇವಾದೇವಿ ಮಾಡುವಾಗ, ಜೊತೆಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಅನುಭವಸ್ಥರ ಜೊತೆಲಿರಬೇಕು. ಹಾಗೆ ನಿಮ್ಮ ಕುಟುಂಬಸ್ಥರಾಗಲಿ, ನಿಮ್ಮ ಆತ್ಮೀಯರಾಗಲಿ, ನಿಮ್ಮ ಕುಲಬಾಂಧವರಾಗಲಿ ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಒಬ್ಬರೇ ಹೋರಾಡ್ತೀನಿ, ಒಬ್ಬನೇ ನಾನೇನೋ ಸಾಧನೆ ಮಾಡ್ತೀನಿ, ನಾನೊಬ್ಬ ಮಾಡಿದ್ರೆ ಸಾಕು ಈ ಕೆಲಸ ನಾನು ಗೆಲ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 12 ನಿಮಿಷದವರೆಗೂ ಮಂದಗತಿಯಲ್ಲಿ ಸಾಗುವಂಥ ದಿನ. 2 ಗಂಟೆ 12 ನಿಮಿಷದ ನಂತರ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ.